ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 18ರ ಕೆಲವು ಪ್ರಮುಖ ಪ್ರಚಲಿತ 14 ಮುಖ್ಯವಾದಂಥ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಅಂದರೆ MCQ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಇದರ PDF ನೀವು ನಮ್ಮ ಟೆಲಿಗ್ರಾಮಲ್ಲಿ @SPK ಕನ್ನಡ ಅಂತ ಸರ್ಚ್ ಮಾಡಿ ಪಡ್ಕೋಬೋದು. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನನ್ನ ಫಾಲೋ ಅಪ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ನಾನು ಪ್ರತಿದಿನ ಆ ಒಂದು ದಿನದ ಈವ್ನಿಂಗ್ ಆ ದಿನದ ಪ್ರಚಲಿತ ವಿದ್ಯಮಾನದ PDF ಅಪ್ಲೋಡ್ ಮಾಡ್ತೇನೆ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ವಿಡಿಯೋನ ಲೈಕ್ ಮಾಡಿ. ಇವತ್ತಿನ ಟಾರ್ಗೆಟ್ 100 ಲೈಕ್ಗಳು. ಈ ಕೆಳಗಿನ ಯಾವ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ಸಂತೋಷ್ ಝಾ ಅವರನ್ನು ನೇಮಕ ಮಾಡಲಾಯಿತು? ಭಾರತ ದೇಶದಿಂದ ವಿದೇಶಗಳಿಗೆ ರಾಯಭಾರಿಗಳನ್ನು ನೇಮಕ ಮಾಡ್ತಾರೆ, ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್ಗಳನ್ನು. ಹಾಗಾಗಿ ಕೆಳಗಿನ ಯಾವ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ಸಂತೋಷ್ ಝಾ ಅವರನ್ನು ನೇಮಕ ಮಾಡಿದ್ದಾರೆ? ಸರಿಯಾದ ಉತ್ತರ ಉಜ್ಬೇಕಿಸ್ತಾನಕ್ಕೆ ಭಾರತದ ರಾಯಭಾರಿಯನ್ನಾಗಿ ಸಂತೋಷ್ ಝಾ ಅವರನ್ನು ನೇಮಕ ಮಾಡಿದ್ದಾರೆ. ಸಂತೋಷ್ ಝಾ ಅವರು ಪ್ರಸ್ತುತವಾಗಿ ಡೆಪ್ಯೂಟಿ ಚೀಫ್ ಆಫ್ ಮಿಷನ್ ಭಾರತದ ರಾಯಭಾರಿಯಾಗಿ ಕೆಲಸ ಮಾಡ್ತಾಯಿದ್ರು. ಇವರು ಉಜ್ಬೇಕಿಸ್ತಾನ ಗಣರಾಜ್ಯದ ಭಾರತದ ಮುಂದಿನ ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು 1993ನೇ ಬ್ಯಾಚಿನ ಇಂಡಿಯನ್ ಫಾರಿನ್ ಸರ್ವಿಸ್ ಅಧಿಕಾರಿಯಾಗಿದ್ದಾರೆ. ಉತ್ತಮ್ ಯುದ್ಧ ಸೇವಾ ಪದಕವನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಸರಂಜಿತ್ ಸಿಂಗ್. ಅಧ್ಯಕ್ಷರಾದಂಥ ಅಂದರೆ ಭಾರತದ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ಅವರು 3 ಕೀರ್ತಿ ಚಕ್ರ ಮತ್ತು 15 ಶೌರ್ಯ ಚಕ್ರ ಪುರಸ್ಕಾರಗಳನ್ನು ಸಶಸ್ತ್ರ ಪಡೆಯ ಸಿಬ್ಬಂದಿಗಳಿಗೆ ಇತ್ತೀಚೆಗೆ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಸೇನೆಯ ಮುಖ್ಯಸ್ಥರಾದಂತಹ ಬಿಪಿನ್ ರಾವತ್ ಅವರಿಗೆ ಪರಮವಿಶಿಷ್ಟ ಸೇವಾ ಪದಕವನ್ನು ನೀಡಿದ್ರು. ಜೊತೆಗೆ ಸರ್ಜಿತ್ ಸಿಂಗ್ ಅವರಿಗೆ ಉತ್ತಮ್ ಯುದ್ಧ ಸೇವಾ ಪದಕವನ್ನು ಕೂಡ ಪ್ರದಾನ ಮಾಡಿದ್ರು. ಮಿಷನ್ ಸ್ಮಾರ್ಟ್ ಇಂಡಿಯಾ ಹ್ಯಾಕ್ಥಾನ್ 2019 ಯಾವ ಒಂದು ಸಚಿವಾಲಯದಿಂದ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯದಿಂದ ಇದನ್ನು ಆಯೋಜನೆ ಮಾಡಲಾಗಿತ್ತು. ದೇಶ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಹೊಸ ಮತ್ತು ನೂತನ ತಂತ್ರಜ್ಞಾನಗಳ ನಾವೀನ್ಯತೆಗಳನ್ನು ಗುರುತಿಸಲು ಇದು ಒಂದು ಅತ್ಯುತ್ತಮವಾದಂಥ ಇನ್ನೋವೇಷನ್ ಮಾದರಿ ಅಂತ ಪರಿಗಣಿಸ್ತಾರೆ. ಇಂಡಿಯನ್ ಹ್ಯಾರಥಾನ್ 2019 ಗ್ಲೋಬಲ್ ಎನ್ವೈರನ್ಮೆಂಟ್ ಔಟ್ಲುಕ್ 2019ರ ವರದಿ ಪ್ರಕಾರ, ಅಂದರೆ ಅದು ಪ್ರಕಟ ಮಾಡುತ್ತೆ ಆರೋಗ್ಯಕರ ಪ್ಲಾನೆಟ್ ಮತ್ತು ಆರೋಗ್ಯಕರ ಜನರು ಅನ್ನೋ ಒಂದು ಶೀರ್ಷಿಕೆಯಡಿ ಬಿಡುಗಡೆ ಆದಂಥ 6ನೇ ಆವೃತ್ತಿ ಬಿಡುಗಡೆ ಮಾಡಿದಂಥವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಗ್ಲೋಬಲ್ ಎನ್ವೈರನ್ಮೆಂಟ್ ಔಟ್ಲುಕ್ ಆರೋಗ್ಯಕರ ಪ್ಲಾನೆಟ್ ಆರೋಗ್ಯಕರ ಜನರು 6ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದಂಥದ್ದು ಯಾರು? ಕೆಳಗಿರತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 UNEP ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. ಇವರು ಗ್ಲೋಬಲ್ ಎನ್ವೈರನ್ಮೆಂಟ್ ಔಟ್ಲುಕ್ 6ನೇ ಆವೃತ್ತಿಯನ್ನು ಆರೋಗ್ಯಕರ ಜನರು ಮತ್ತು ಆರೋಗ್ಯಕರ ಪ್ಲಾನೆಟ್ ಅನ್ನೋ ಶೀರ್ಷಿಕೆಯಡಿ ಬಿಡುಗಡೆ ಮಾಡಿದ್ದಾರೆ. ಸಮರ್ಥನೀಯ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸಲು ಮತ್ತು ಪ್ಯಾರಿಸ್ ಒಪ್ಪಂದದಂತಹ ಅಂತಾರಾಷ್ಟ್ರೀಯ ಮಟ್ಟದ ಪರಿಸರ ಗುರಿಗಳನ್ನು ಸಾಧಿಸೋದಕ್ಕೆ ಏನೇನು ಒಪ್ಪಂದಗಳನ್ನು ಮಾಡಿಕೊಡ್ತಾರೆ, ಪರಿಸರ ಸಮಸ್ಯೆಗಳನ್ನು ತಕ್ಷಣಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ತಾರೆ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದ್ರ ಬಗ್ಗೆ ಈ ವರದಿಯಲ್ಲಿ ತಿಳಿಸಲಾಗುತ್ತೆ. 2020ರ ಒಲಿಂಪಿಕ್ಸ್ ಚಾಟಿ ರೋಬೋಟ್ಗಳನ್ನು ಯಾವ ದೇಶವು ಪ್ರಸ್ತುತಪಡಿಸಲಿದೆ? ಸರಿಯಾದ ಉತ್ತರ ಜಪಾನ್ ದೇಶ ಚಾಟಿ ರೋಬೋಟ್ಗಳನ್ನು ಪ್ರಸ್ತುತಪಡಿಸುತ್ತೆ. ಆಪ್ಷನ್ ಬಿ ಜಪಾನ್ನ ಟೋಕಿಯೋ ಒಲಿಂಪಿಕ್ ಸಂಘಟಕರು 2020ರ ಕ್ರೀಡಾಕೂಟಗಳಲ್ಲಿ ವೀಲ್ಚೇರ್ ಬಳಕೆದಾರರಿಗೆ ಸಹಾಯ ಮಾಡಲು ಕೆಲಸ ಮಾಡುವಂಥ ಒಂದು ಜೋಡಿ ಚಾಟಿ ರೋಬೋಟ್ಗಳನ್ನು ಹೊರತಂದಿದ್ದಾರೆ. ಟೊಯೋಟಾ ತನ್ನ ಮೊದಲ ಮಾನವ ಬೆಂಬಲ ರೋಬೋಟ್ಗಳನ್ನು ಇದು ಅನಾವರಣ ಮಾಡ್ತಾರೆ. 2020ರ ಒಂದು ಒಲಿಂಪಿಕ್ಸ್ನಲ್ಲಿ ಇದರ ಅನಾವರಣ ಆಗುತ್ತೆ. ವಿಶೇಷ ಮಾರ್ಗದರ್ಶಕ ಕಾರ್ಯಕ್ರಮ ವಿಂಗ್ಸ್ ಅನ್ನು ಪ್ರಾರಂಭಿಸಿರುವ ಇನ್ಶೂರೆನ್ಸ್ ಕಂಪನಿಯ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ 2 ಅವಿವಾ ಇನ್ಶೂರೆನ್ಸ್ ಕಂಪನಿ. ಅವಿವಾ ಇನ್ಶೂರೆನ್ಸ್ ಕಂಪನಿ ಮಹಿಳಾ ಉದ್ಯೋಗಿಗಳಿಗೆ ಅಧಿಕಾರ ನೀಡಲು ವಿಶೇಷವಾಗಿ ವಿನ್ಯಾಸಗೊಳಿಸಿರ್ತಕ್ಕಂಥ ಮಾರ್ಗದರ್ಶಿ ಕಾರ್ಯಕ್ರಮ ವಿಂಗ್ಸ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಡ್ಯಾಶ್ರಲ್ಲಿ ಹೊಸತನ ಮತ್ತು ಉದ್ಯಮಶೀಲತೆಯ ಉತ್ಸವವನ್ನು ಉದ್ಘಾಟಿಸಿದರು. ಸರಿಯಾದ ಉತ್ತರ ಗಾಂಧಿನಗರ. ಗುಜರಾತ್ನ ಗಾಂಧಿನಗರದಲ್ಲಿ ಈ ಒಂದು ಉತ್ಸವವನ್ನು ಅವರು ಉದ್ಘಾಟನೆ ಮಾಡಿದರು.
ಸುಪ್ರೀಂ ಕೋರ್ಟ್ನಿಂದ ಕ್ರಿಕೆಟ್ ಆಡಳಿತದ ವಿವಾದಗಳನ್ನು ಬಗೆಹರಿಸಲು ಮಧ್ಯವರ್ತಿಯಾಗಿ ನೇಮಕಗೊಂಡಂಥವರು ಯಾರು? ಸೊ ಕಳೆದ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದೆ. ಎಸ್ ನರಸಿಂಹ ಅವರು. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ PS ನರಸಿಂಹ ಅವರನ್ನು ದೇಶದ ಕ್ರಿಕೆಟ್ ಆಡಳಿತಕ್ಕೆ ಸಂಬಂಧಪಟ್ಟಂತೆ ವಿವಿಧ ವಿವಾದಗಳನ್ನು ಬಗೆಹರಿಸೋದಕ್ಕೆ ಮಧ್ಯವರ್ತಿಯನ್ನಾಗಿ ನೇಮಕ ಮಾಡಲಾಗಿದೆ. ಮಾಜಿ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಆದಂಥ DK ಜೈನ್ ಅವ್ರನ್ನ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ BCCIನ ಅಬಿಡ್ಸ್ಮನ್ ಆಗಿ ನೇಮಕ ಮಾಡಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಈ ಒಂದು ನಿರ್ಧಾರಗಳನ್ನು, ಈ ಎರಡು ನೇಮಕಾತಿಗಳನ್ನು ನ್ಯಾಯಮೂರ್ತಿಗಳಾದ SA ಬಾಬ್ಡೆ ಮತ್ತು AM ಸ್ಪೇರ್ ಅವರ ಪೀಠ ಈ ಒಂದು ಸಂಪೂರ್ಣ ಮಾಹಿತಿಯನ್ನು PS ನರಸಿಂಹ ಅವರಿಗೆ ತಿಳಿಸ್ಕೊಟ್ಟಿದೆ. ಸೊ ಈ ಮೇಲ್ಗಡೆ ಇರೋ ಪ್ರಶ್ನೆ ನೀವು ಪರ್ಟಿಕ್ಯುಲರ್ ಆಗಿ ಸರಿಯಾದ ಉತ್ತರ ಯಾರಪ್ಪ ಅಂತ ಹೇಳಿದ್ರೆ ಮಧ್ಯವರ್ತಿಯಾಗಿ ನೇಮಕಗೊಂಡಂಥವರು S ನರಸಿಂಹ. ಕೆಳಗಿನ ಯಾವ ಹೆಸರಾಂತ ವ್ಯಕ್ತಿಗಳ ಗೌರವಾರ್ಥವಾಗಿ ಯುನೈಟೆಡ್ ಕಿಂಗ್ಡಮ್ ಹೊಸ ಕಪ್ಪು ರಂಧ್ರ ನಾಣ್ಯವನ್ನು ಜಾರಿಗೊಳಿಸಿತು? ಸರಿಯಾದ ಉತ್ತರ ಸ್ಟೀಫನ್ ಹಾಕಿಂಗ್. UK ರಾಯಲ್ ಮಿಂಟ್ ಇತ್ತೀಚೆಗೆ ಪುರಾತನ ಬ್ರಿಟಿಷ್ ಭೌತಶಾಸ್ತ್ರಜ್ಞ ಸ್ಟೀಫನ್ ಹಾಕಿಂಗ್ ಕಪ್ಪು ಕುಳಿಗಳ ಮೂಲ ಕೃತಿಯಿಂದ ಸ್ಫೂರ್ತಿ ಪಡೆದು ಈ ಒಂದು ನಾಣ್ಯಗಳನ್ನು ಬಿಡುಗಡೆ ಮಾಡಿದೆ. ಈ ನಾಣ್ಯವನ್ನು ಬ್ರಿಟಿಷ್ ಕೆತ್ತನೆಕಾರ ಮತ್ತು ಮುದ್ರಣ ತಯಾರಿಕ ಎರಿನಾ ಎಲ್ಲಿಸ್ ಅವರು ವಿನ್ಯಾಸ ಮಾಡಿದ್ದಾರೆ. ಕೃಷಿ ವೈಜ್ಞಾನಿಕ ನೇಮಕಾತಿ ಮಂಡಳಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಂಥವರು ಯಾರು? ಸೊ ಸರಿಯಾದ ಉತ್ತರ ಆದಿತ್ಯ ಕುಮಾರ್ ಮಿಶ್ರಾ. ಕ್ಯಾಬಿನೆಟ್ ನೇಮಕಾತಿ ಸಮಿತಿ ACC ಅಂತ ಕರಿತೀವಿ, ಅವರು ಇವರನ್ನ ಹೆಸರನ್ನು ನೇಮಕಾತಿಗೆ ಪ್ರಸ್ತಾವನೆ ತಂದಿದ್ದರು, ಅವರು ಇವರನ್ನು ಆಯ್ಕೆ ಮಾಡಿದ್ದಾರೆ. ಕಂಪನಿಯ ಪೈಕಿ ಕೆಳಕಂಡ ಯಾವ ಕಂಪನಿಯ ಪೈಕಿ ಯಾವುದು ದೇಶೀಯ ನೀರಿನ ಶುದ್ಧೀಕರಣ ಪ್ರಶಸ್ತಿ 2018-19 ಪಡ್ಕೊಂಡಿದೆ? ಸೊ ನೀರಿನ ಶುದ್ಧೀಕರಣ ಪುರಸ್ಕಾರ ಅತ್ಯುತ್ತಮ ದೇಶೀಯ ಕಂಪನಿ ಯಾವುದು ಅಂತ ಹೇಳಿದ್ರೆ ಕೆಂಟ್ RO ಸಿಸ್ಟಮ್ಸ್. ಆಪ್ಷನ್ 2 ಸರಿಯಾದಂಥ ಉತ್ತರ. ಕೆಂಟ್ RO ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ನವದೆಹಲಿಯಲ್ಲಿ ನಡೆದಂಥ ವಾಟರ್ ಡೈಜೆಸ್ಟ್ ಪ್ರಶಸ್ತಿ ಸಮಾರಂಭದಲ್ಲಿ RO+UV+UF ತಂತ್ರಜ್ಞಾನದಲ್ಲಿ ಉತ್ತಮ ದೇಶೀಯ ನೀರಿನ ಶುದ್ಧೀಕರಣ ಪುರಸ್ಕಾರ 2018-19 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಜಲ ಸಂಪನ್ಮೂಲ, ನದಿ ಅಭಿವೃದ್ಧಿ, ಗಂಗಾ ಪುನರ್ವಸತಿ ಮತ್ತು ಯುನೆಸ್ಕೋ ಸಚಿವಾಲಯ ಜಲ ಡೈಜೆಸ್ಟ್ ವಾಟರ್ ಪ್ರಶಸ್ತಿಗಳನ್ನು, ಈ ಒಂದು ಪುರಸ್ಕಾರವನ್ನು ಜಂಟಿಯಾಗಿ ನೀಡ್ತವೆ. ಮೋಡ ಬಿತ್ತನೆ ಯೋಜನೆಗೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಚಿಂತಿಸಿದೆ? ಸೊ ಸರಿಯಾದಂಥ ಉತ್ತರ ಆಪ್ಷನ್ ಕರ್ನಾಟಕ. ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ಸರ್ಕಾರ ಬರಗಾಲದ ಕಾರಣ ಮೋಡದ ಬಿತ್ತನೆ ಮಾಡ್ತಕ್ಕಂಥ ಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಮುಂಬರುವ ಮಾನ್ಸೂನ್ ಮೇಲೆ ಪರಿಣಾಮ ಬೀರಲು ಮತ್ತು ಮಳೆ ಮೋಡಗಳಿಂದ ಸಾಧ್ಯವಾದಷ್ಟು ನೀರನ್ನು ಸಂಗ್ರಹಿಸೋದಕ್ಕೆ ಈ ಒಂದು ಚಿಂತನೆಯನ್ನು ಮಾಡಲಾಗಿದೆ. 2019-20 ಮಾನ್ಸೂನ್ಗಳಲ್ಲಿ ಮಳೆಯ ಪ್ರಮಾಣವನ್ನು ಹೆಚ್ಚೋದಕ್ಕೆ ಮೇಘ ಬೀಜ ಅಥವಾ ಮೋಡ ಬಿತ್ತನೆಯ ಕಾರ್ಯಾಚರಣೆಗಳಿಗೆ ಟೆಂಡರನ್ನು ರಾಜ್ಯ ಸರ್ಕಾರ ಕರೆದಿದೆ. ಸೊ ವೆಚ್ಚ ಒಂದು ವರ್ಷಕ್ಕೆ 50 ಕೋಟಿ ರೂಪಾಯಿ ಅಂತ ನಿರೀಕ್ಷೆ ಮಾಡಲಾಗಿದೆ. ಇಂದೋರ್ನಲ್ಲಿ ನಡೆದ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದಂಥ ತಂಡ ಕೆಳಗಿನ ಯಾವುದಾಗಿದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಗೇನ್ ಕರ್ನಾಟಕ. ಆಪ್ಷನ್ ಬಿ. ಇಂದೋರ್ನ ಹೋಲ್ಕರ್ ಕ್ರಿಕೆಟ್ ಮೈದಾನದಲ್ಲಿ ಕರ್ನಾಟಕ ತಂಡ ತನ್ನ ಮೊದಲ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯನ್ನು ಜಯಿಸಿ ಮಹಾರಾಷ್ಟ್ರ ತಂಡವನ್ನು ಸೋಲಿಸುವ ಮೂಲಕ ಈ ಟ್ರೋಫಿಯನ್ನು ಗೆದ್ದುಕೊಂಡಿದೆ. 2020 ಅಂಡರ್ 17 ಅಂದರೆ 17 ವರ್ಷದ ವಯೋಮಿತಿ ಒಳಗಿನ ಮಹಿಳಾ ಫುಟ್ಬಾಲ್ ವಿಶ್ವಕಪ್ ಪಂದ್ಯಾವಳಿ ಯಾವ ಸ್ಥಳದಲ್ಲಿ ನಡೆಯಲಿದೆ? 2020 ಅಂಡರ್ 17 ಮಹಿಳಾ ಫುಟ್ಬಾಲ್ ವರ್ಲ್ಡ್ ಕಪ್ ಎಲ್ಲಿ ನಡೀತದೆ ಅಂತ. ಸೊ ಆಪ್ಷನ್ ಸಿ ಭಾರತದಲ್ಲಿ ಇದು ನಡೆಯುತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದರೆ 2020 ಭಾರತದಲ್ಲಿ ಅಂಡರ್ 17 ಮಹಿಳಾ ಫುಟ್ಬಾಲ್ ವಿಶ್ವಕಪ್ ನಡೀತದೆ. ಅಂದರೆ ಭಾರತ ಈ ಒಂದು ವಿಶ್ವಕಪ್ಗೆ ಆತಿಥ್ಯವನ್ನು ವಹಿಸುತ್ತೆ. ಅಮೇರಿಕಾದ ಮಿಯಾಮಿ ಕೌನ್ಸಿಲ್ ಸಭೆಯ ನಂತರ ಇಂಟರ್ನ್ಯಾಷನಲ್ ಫುಟ್ಬಾಲ್ ಫೆಡರೇಷನ್ FIFA ಅಂತ ಏನು ಕರಿತೀವಿ ಅದರ ಅಧ್ಯಕ್ಷರಾದಂಥ ಜಿಯಾನಿ ಇನ್ಫಾಂಟಿನೋ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ. ಸೊ 2017 ಅಂಡರ್ 17 ಪುರುಷರ ವಿಶ್ವಕಪ್ ಫುಟ್ಬಾಲ್ ಪಂದ್ಯವನ್ನು ಭಾರತ ಆಯೋಜನೆ ಮಾಡಿತ್ತು. ಅದಾದ ನಂತರ ಭಾರತ ಆತಿಥ್ಯ ವಹಿಸ್ತಾ ಇರತಕ್ಕಂಥ 2ನೇ FIFA ಪಂದ್ಯಾವಳಿ ಇದಾಗಿರುತ್ತೆ. ಸೊ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಹಾಗೂ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಜೊತೆಗೆ ಇದರ PDF ಅನ್ನು ಪಡ್ಕೊಳ್ಳೋದಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋದರೆ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಎಲ್ಲಿ ಬೇಕಾದರೂ ಜಾಯ್ನ್ ಆಗಿ ನನ್ನ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಇದರ PDF ಅನ್ನು ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಇಂಪಾರ್ಟೆಂಟ್ ಆದಂಥ PDFಸ್ಗಳನ್ನು ನಾನು ಅಲ್ಲಿ ಪ್ರತಿದಿನ ತಿಳಿಸ್ತಾ ಇರ್ತೀನಿ. ಜೊತೆಗೆ ನ್ಯೂಸ್ ಅಪ್ಡೇಟ್ಸ್ ಏನೇ ಇದ್ದರೂ ನಮ್ಮ ಟೆಲಿಗ್ರಾಮಲ್ಲಿ ಆಗ್ತಾ ಇರ್ತೀನಿ. ಇದನ್ನೆಲ್ಲ ಹೊರತುಪಡಿಸಿ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಆ ದಿನದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ. ರೆಗ್ಯುಲರಾಗಿ ನೀವು ಮಾರ್ನಿಂಗ್ 6 ಗಂಟೆಗೆ ಈ ಒಂದು ಪ್ರಶ್ನೋತ್ತರಗಳನ್ನು MCQ ಪ್ರಶ್ನೋತ್ತರಗಳನ್ನು ವೀಕ್ಷಣೆ ಮಾಡ್ಬೋದು. ಎಲ್ಲರಿಗೂ ಧನ್ಯವಾದ.